ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ಟೂಡೆಂಟ್ ಬಸ್ ಪಾಸ್ ಸ್ನೇಹಿತರೆ, ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ದಾರೆ, ಸ್ಟೂಡೆಂಟ್ ಬಸ್ ಪಾಸ್ ಓಪನ್ ಆಗಿದ್ದರೆ ದಯವಿಟ್ಟು ತಿಳಿಸಿಕೊಡಿ ಅಂತ. ಸೊ ಆ ಒಂದು ವಿದ್ಯಾರ್ಥಿಗಳ ಬಸ್ ಪಾಸ್ಗೆ ಸಂಬಂಧಪಟ್ಟಂಥ ವಿಶೇಷವಾಗಿರುವಂಥ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ತಾವು ಇದುವರೆಗೆ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ನಿಜವಾಗ್ಲೂ ಸ್ಟೂಡೆಂಟ್ ಪಾಸ್ಗಳು ಪ್ರಾರಂಭ ಆಗಿದ್ದಾವೆ. 2024ರ ಒಂದು ಸ್ಟೂಡೆಂಟ್ ಪಾಸ್ಗಳಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಯಾಕಂದರೆ ತುಂಬ ಜನರಿಗೆ ಈ ಒಂದು ಮಾಹಿತಿ ಗೊತ್ತಿಲ್ಲ, ಪದೇ ಪದೇ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ದಾರೆ ನನಗೆ, ಸ್ಟೂಡೆಂಟ್ ಪಾಸ್ ಪ್ರಾರಂಭ ಆಗಿದ್ದರೆ ದಯವಿಟ್ಟು ವಿಡಿಯೋ ಮಾಡಿ ಸರ್, ವಿಡಿಯೋ ಮಾಡಿ. ಕೆಲವರು ಪ್ರಾರಂಭ ಆಗಿದೆ ಅಂತ ಇದ್ದಾರೆ, ಎಲ್ಲೂ ಕೆಲವೊಬ್ರು ಇಲ್ಲ ಅಂತ ಇದ್ದಾರೆ ಅಂತ. ಸೊ ನಾನಿವಾಗ ಸೇವಾ ಸಿಂಧುನ ಓಪನ್ ಮಾಡಿದ್ದೇನೆ. ಸೇವಾ ಸಿಂಧು ಓಪನ್ ಮಾಡಿದ್ಮೇಲೆ ಲಭ್ಯವಿರುವ ಎಲ್ಲ ಸೇವೆಗಳಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಮುಂದೆ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಆದಾಗ ಇಲ್ಲಿ ಸ್ಟೂಡೆಂಟ್ ಪಾಸ್ ಬಗ್ಗೆ ನಾನು ಕ್ಲಿಕ್ ಮಾಡಿ ನೋಡ್ತೀನಿ. ಸ್ಟೂಡೆಂಟ್ ಬಸ್ ನೋಡಿ, ಸ್ಟೂಡೆಂಟ್ ಬಸ್ ಪಾಸ್ ಅಂತ ಹೊಡೆದಾಗ ಇಲ್ಲಿ ಏನು ಬರುತ್ತೆ, ಇಶ್ಯೂ ಆಫ್ ಸ್ಟೂಡೆಂಟ್ ಬಸ್ ಪಾಸ್ NWKRTC KKRTC ಅಂತ ಬರುತ್ತೆ. ಸೊ ಇದ್ರ ಮೇಲೆ ಯಾವುದಾದ್ರೂ ಒಂದು ಕ್ಲಿಕ್ ಮಾಡೋಣ. KSRTC ಮೇಲೆ ಕ್ಲಿಕ್ ಮಾಡೋಣ, ನೋ ಪ್ರಾಬ್ಲಮ್. ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಡಿಕ್ಲರೇಷನ್ ಸರ್ಟಿಫಿಕೇಟ್ ಬರುತ್ತೆ. ಇದನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗತ್ತೆ. ಯಾಕಂದರೆ ಈ ಒಂದು ಡಿಕ್ಲರೇಷನ್ ಸರ್ಟಿಫಿಕೇಟಲ್ಲಿ ನಿಮ್ಮ ಒಂದು ಕಾಲೇಜಿನ ಪ್ರಿನ್ಸಿಪಾಲರು ಅಥವಾ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಸಹಿ ಮಾಡಿ ಕೊಟ್ಟಾಗ, ಸೀಲ್ ಹಾಕಿ ಅದರ ಮಾಹಿತಿಯನ್ನು, ನಿಮ್ಮ ಮಾಹಿತಿ ತುಂಬಿ ಕೊಟ್ಟಾಗ, ಆ ಡಾಕ್ಯುಮೆಂಟ್ಸ್ ಎಲ್ಲ ತಂದು ನೀವು ಪಾಸ್ ಕೌಂಟರಲ್ಲಿ ಕೊಟ್ಟಾಗ ಮಾತ್ರ ನಿಮಗೆ ಪಾಸ್ ಕೊಡ್ತಾರೆ. ಸೊ ಇಲ್ಲಿ ಓಕೆ ಟು ಅಪ್ಲೈ ಅಂತ ಕೊಡೋಣ. ಇಲ್ಲಿ ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು ಈ ಫಾರ್ಮು. ಓಕೆ ಟು ಅಪ್ಲೈ ಅಂತ ಕೊಟ್ಟಾಗ ಇಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಸ್ಟೂಡೆಂಟ್ ಪಾಸ್ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಓಪನ್ ಆಗುತ್ತೆ. ಓಪನ್ ಆದಾಗ ನೋಡಿ, ದಿಸ್ ಸರ್ವಿಸ್ ಡಿಸೇಬಲ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ 2024ರ ವಿದ್ಯಾರ್ಥಿಗಳ ಬಸ್ ಪಾಸ್ ಪ್ರಕ್ರಿಯೆ ಇನ್ನೂ ಪ್ರಾರಂಭ ಆಗಿಲ್ಲ. ಸೊ ಸಾಮಾನ್ಯವಾಗಿ ನನ್ನ ಪ್ರಕಾರ ಇನ್ನೂ ಒಂದು ತಿಂಗಳಾಗ್ಬೋದು ಇದು. ಯಾಕಂದರೆ ಮೇ ತಿಂಗಳಲ್ಲಿ ಪ್ರಾರಂಭ ಆಗ್ಬೋದು ಈ ಒಂದು ಸ್ಟೂಡೆಂಟ್ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ. ಈಗಲೇ ತುಂಬ ಜನ ಕೇಳ್ತಾ ಇದ್ದಾರೆ, ಪ್ರಾರಂಭ ಆಗಿದೆ ಅಂತ ಹೇಳಿ ಸರ್ ಅಂತೆ. ಸೊ ಆ ರೀತಿ ಏನು ಪ್ರಾರಂಭ ಆಗಿಲ್ಲ ಸ್ನೇಹಿತರೆ. ಆ ರೀತಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾದಾಗ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲಲ್ಲಿ 100% ತಿಳಿಸ್ಕೊಡ್ತೇವೆ. 2024ರ ಈ ಒಂದು ವಿದ್ಯಾರ್ಥಿಗಳ ಬಸ್ ಪಾಸ್ ಪ್ರಕ್ರಿಯೆ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇನ್ನೂ ಪ್ರಾರಂಭವಾಗಿಲ್ಲ. ದಯವಿಟ್ಟು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ಯಾಕಂದರೆ ಸುಮ್ಮನೆ ಯಾವುದೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏನೋ ಅನಾವಶ್ಯಕವಾಗಿ ಅವರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಅದಕ್ಕೆ ಈ ಮಾಹಿತಿ ತಿಳಿಸಿದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.